ಎಲ್ರಿಗೂ ನಮಸ್ಕಾರ. ದಿಢೀರಂತ ಯಾರಾದರೂ ಮನೆಗೆ ಬಂದರೆ ಅಥವಾ ನಿಮಗೇನೆ ಕಾಫಿ ಟೀ ಜೊತೆ ಏನಾದರೂ ಖಾರವಾಗಿ ಗರಿಗರಿಯಾಗಿ ತಿನ್ನಬೇಕು ಅಂತ ಅನಿಸಿದ್ರೆ ಈ ಒಂದು ಅವಲಕ್ಕಿಯಿಂದ ಆಂಬೋಡೆನ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಒಂದು ವಿಶೇಷ ಅಂತಂದರೆ ನಾನು ಇದಕ್ಕೆ ಈರುಳ್ಳಿನ ಬಳಸಿಲ್ಲ. ನೀವು ಈರುಳ್ಳಿ ತಿನ್ನಲ್ಲ ಅಂತಂದರೆ ಹಾಗೆ ಕೂಡ ಮಾಡ್ಕೋಬೋದು. ಈರುಳ್ಳಿ ತಿನ್ನೋರು ಈರುಳ್ಳಿನ ಹಾಕ್ಕೋಬೋದು. 1 ಕಪ್ನಷ್ಟು ಗಟ್ಟಿ ಅವಲಕ್ಕಿನ ತೊಗೊಂಡಿದ್ದೀನಿ. ಗಟ್ಟಿ ಅವಲಕ್ಕಿ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಚೆನ್ನಾಗಿ ತೊಳ್ಕೊಂಡು ನೆನೆಯೋಕ್ಕೆ ಬಿಡೋಣ. ನೀರಿರೋದು ಬೇಡ, ಆ ತೇವಾಂಶನೇ ಸಾಕು. ಚೆನ್ನಾಗಿ ಮೆತ್ತಗಾಗಬೇಕು. ಕೈಯಲ್ಲಿ ಒಂದು ಸಲ ನೀವು ಮುಟ್ಟಿ ನೋಡಬೇಕು ಮೆತ್ತಗಾಗಿದೆಯಾ ಅಂತ. ಇಲ್ಲ ಅಂತಂದರೆ ಗಟ್ಟಿ ಇದ್ದರೆ ಆಮೇಲೆ ಕಟಕ್ಲಾಗ್ಬಿಡುತ್ತೆ. ಹಸಿ ಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಬೇಕಾದ ತರಕಾರಿ ನೀವು ಹಾಕ್ಕೋಬೋದು. ಕ್ಯಾಪ್ಸಿಕಮ್ಮು, ಕ್ಯಾರೆಟು ಈ ರೀತಿಯಾಗಿ ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ನೀವು ಈರುಳ್ಳಿ ಬೇಕು ಅಂತಂದರೆ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಕೋಬೋದು. ಇಂಗನ್ನು ಹಾಕ್ಕೋತಾ ಇದ್ದೀನಿ. ಕುಟ್ಟಿರೋ ಅಂಥ ಅಂದರೆ ಹುರಿದು ಕುಟ್ಟಿರೋ ಅಂಥ ಕಡಲೆಕಾಯಿ ಬೀಜ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಒಂದು ಒಳ್ಳೆಯ ರುಚಿ ಕೊಡುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಒಂದು 1/4 ಕಪ್ನಷ್ಟು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ನೀವು ಕಾಯಿ ಚೂರು ಕೂಡ ಹಾಕ್ಕೋಬೋದು. 1 ಸ್ಪೂನ್ನಷ್ಟು ಕಡಲೆ ಹಿಟ್ಟು, ಗರ್ಗರಿ ಬರೋಕ್ಕೆ 1 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ಕರಿಬೇವಿನ ಸೊಪ್ಪನ್ನು ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನೀರನ್ನು ಬೆರೆಸೋ ಹಾಗಿಲ್ಲ. ಏನು ತೇವಾಂಶ ಇರುತ್ತೆ ಅವಲಕ್ಕಿನಲ್ಲಿ ಅಷ್ಟೇ ಸಾಕು. ಈ ರೀತಿಯಾಗಿ ಒಣಕಲಾಗಿ ಒಂದು ಶೇಪ್ ಬರಬೇಕು. ಕೈಯಲ್ಲಿ ನೀವು ತಗೊಂಡಾಗ ಗುಂಡನೆಯ ಆಕಾರ ಬರಬೇಕು. ಈಗ ಈ ಥರ ತಟ್ಕೊಂಡು ಆಂಬೋಡೆ ಮಾಡ್ಕೋತೀವಲ್ಲ, ಆ ರೀತಿಯಾಗಿ ತಟ್ಕೊಂಡು ಎಣ್ಣೆಯಲ್ಲಿ ಕರಿಯುವಂಥದ್ದು. ನಾನು ಮೊದಲೇ ಹೇಳಿದಾಗೆ ನಿಮಗೆ ಬೇಕಾದ ತರಕಾರಿ ಹಾಕ್ಕೋಬೋದು. ಈರುಳ್ಳಿ ಹಾಕ್ಕೋಬೋದು, ಪುದೀನ ಸೊಪ್ಪುಗಳನ್ನ ಹಾಕ್ಕೋಬೋದು. ಈಗ ಎಣ್ಣೆ ಕಾದಿದೆ. ಎಣ್ಣೆಯಲ್ಲಿ ನಾನು ಕರಿತಾ ಇದ್ದೀನಿ. ಒಂದು ಬಾರಿಗೆ ಒಂದು 4ರಿಂದ 5 ಆಗುತ್ತೆ. ಬೇಗ ಆಗುವಂಥದ್ದು, ದಿಢೀರಂತ ಆಗುವಂಥದ್ದು. ಯಾರಾದರೂ ಮನೆಗೆ ಬಂದರೆ ನೀವು ಮಾಡಿಕೊಡ್ಬೋದು. ನಿಮಗೆ ಏನಾದರೂ ತಿನ್ನಬೇಕು ಅಂತ ಅನಿಸಿದ್ರು, ಮಕ್ಕಳು ಮನೆಯಲ್ಲಿ ಇದ್ದಾಗ ಏನಾದ್ರು ಮಾಡಿಕೊಡ್ಬೇಕು ಅಂತ ಅನಿಸಿದ್ರು ಇದನ್ನು ಮಾಡ್ಕೋಬೋದು. ಒಂದು ಸಲ ಮಾಡಿ ನೋಡಿ. ತುಂಬಾ ಗರಿಗರಿಯಾಗಿರುತ್ತೆ, ರುಚಿಯಾಗಿರುತ್ತೆ. ಈರುಳ್ಳಿ ಹಾಕ್ದೇ ತುಂಬ ರುಚಿಯಾಗಿರುತ್ತೆ. ಆಂಬೋಡೆ ಥರನೇ ಇರುತ್ತೆ. ಕಡಲೆಬೇಳೆ ಒಂದು ಇರಲ್ಲ. ಇದನ್ನು ನೀವು ಚಟ್ನಿ ಜೊತೆ, ಸಾಸ್ ಜೊತೆ ಸರ್ವ್ ಮಾಡ್ಬೋದು. ಇದನ್ನು ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನಾನಿಲ್ಲಿ ಗ್ರೀನ್ ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಈಗ ಹೊರಗಡೆಯಿಂದ ತುಂಬಾ ಗರಿಗರಿಯಾಗಿರೋವಂಥದ್ದು, ಒಳಗಡೆ ಅಷ್ಟೇ ಸಾಫ್ಟಾಗಿ ಇರೋವಂಥದ್ದು. ಮೀಡಿಯಮ್ ಉರಿನಲ್ಲಿ ಇದನ್ನು ನೀವು ಬೇಯಿಸ್ಕೋಬೇಕು. ಇಲ್ಲ ಅಂತಂದರೆ ಬೇಗ ಬಣ್ಣ ಬಂದುಬಿಟ್ಟು ಅದು ಹೊರಗಡೆ ತುಂಬ ಗರಿಗರಿಯಾಗಿ ಕಾಣಿಸುತ್ತೆ, ಒಳಗಡೆ ಬೆಂದಿರಲ್ಲ. ಹಾಗಾಗಿ ಮೀಡಿಯಮ್ ಉರಿನಲ್ಲಿ ನಿಧಾನಕ್ಕೆ ಕಲರ್ ಬರೋ ತನಕ ಇದನ್ನು ಕರೆದಾಗ ತುಂಬ ಚೆನ್ನಾಗಿರುತ್ತೆ. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ.